ಸರ್, ಈ ಪ್ರಕರಣದಲ್ಲಿ ದರ್ಶನ್ ಹೆಸರು ಅಂದರೆ ಮುನ್ನೆಲೆಯಲ್ಲಿ ಕಾಣಿಸ್ತಾರೆ. ಯಾಕಂದರೆ ಇಲ್ಲಿ ಸಿಕ್ಕಿರುವಂಥ ಮಾಹಿತಿಗಳೆಲ್ಲ ಭಾಳ ಮುಖ್ಯವಾಗಿ ದರ್ಶನ್ ಅವರ ಹೆಸರುಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಎಲ್ಲ ಆರೋಪಿಗಳು ಕೂಡ ಅಂತ. ಖಂಡಿತವಾಗ್ಲೂ ಅವರು ನಿಜವಾಗ್ಲೂ ಏನಾದರೂ ಕ್ರೈಮ್ ಮಾಡಿದರೆ ಅದಕ್ಕೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ. ಅದನ್ನು ಯಾರ ಕೈಲೂ ತಪ್ಸೋಕ್ಕಾಗಲ್ಲ ಬಿಡಿ. ಭಗವಂತ ಅಂತ ಒಬ್ಬ ಇರ್ತಾರಲ್ಲ, ಅದರಿಂದ ಮತ್ತೆ ಕೋರ್ಟ್ ಇದೆಯಲ್ಲ, ಜಡ್ಜ್ ಎಲ್ಲ ತುಂಬ ಕ್ಲೀನಾಗಿ ಮಾಡ್ತಾರ್ರಿ. ಹಂಗೆಲ್ಲ ನಾವು ಏನು ಅಂದ್ಕೊಳ್ಳೇಬಾರ್ದು. ಕ್ಲೀನಾಗಿ ಒಂದು ಜಡ್ಜ್ಮೆಂಟ್ ಆಗುತ್ತೆ. ಖಂಡಿತವಾಗ್ಲೂ ಅವ್ರು ತಪ್ಪಿತಸ್ಥರೇ ಆದರೆ ಅವ್ರಿಗೆ ಆದಂಥ ಒಂದು ಪನಿಷ್ಮೆಂಟ್ ಇದ್ದೇ ಇರುತ್ತೆ. ಅದನ್ನು ಯಾರ ಕೈಲೂ ಚೇಂಜ್ ಮಾಡೋಕ್ಕೂ ಆಗಲ್ಲ, ತಿದ್ದೋಕ್ಕೂ ಆಗಲ್ಲ. ಅದು ಪ್ರಕ್ರಿಯೆ, ಅದು ನ್ಯಾಯ ಪ್ರಕ್ರಿಯೆ, ಅದು ನಡೆದೋಗುತ್ತದೆ. ದರ್ಶನ್ ಅವ್ರನ್ನ ಸಾಕಷ್ಟು ಸಾರಿ ಭೇಟಿಯಾಗಿರ್ತಾರೆ, ನೋಡ್ಕೊಂಡು ಬಂದಿದ್ದಾರೆ ಇಷ್ಟು ವರ್ಷಗಳಿಂದ. ದರ್ಶನ್ ಅವರು ಈ ಥರ ಒಂದು ಚಟುವಟಿಕೆಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಥವಾ ಗುರುತಿಸ್ಕೊಂಡಿದ್ದಾರೆ ಅನ್ನೋದು ನಿಮ್ಗೆ ಎಷ್ಟು ಅರಗಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇದೆ ಅಂತ? ಈಗ ದರ್ಶನ್ ಅವ್ರ ಜೊತೆಲಿ ನಾನು ನನ್ನ ಜೂನಿಯರ್ ಅವರು ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಚೆನ್ನೈಲಿ, ನಾನು ಫಿಲ್ಮ್ ಇನ್ಸ್ಟಿಟ್ಯೂಟಿಂದ ಬಂದವನು ಚೆನ್ನೈ. ಅವರು ನನ್ನ ಜೂನಿಯರ್ ಅವರು. ಬಟ್ ಸ್ಟಿಲ್ ಅವ್ರಿಗೆ ಅಂತ ಒಂದು 2-3 ಸಲ ಈ ಸಿನಿಮಾ ಮಾಡೋಕ್ಕೆ ಮೋನಾಲಿಸಲ್ಲಿ ಇದ್ದರು. ಅದಾದಮೇಲೆ ನಾನು ಅವ್ರಿಗೆ ಸಿನಿಮಾ ಮಾಡಬೇಕು ಅಂತ ಆಸ್ಪೋಟಾಗೋಸ್ಕರ, ಕಾರ್ತಿಕೇಯನ್ ಕ್ಯಾರೆಕ್ಟರ್ಗೋಸ್ಕರ ಮಾತಾಡಿ, ಮಲ್ಲಿಯವ್ರಿಗೆ ದುಡ್ಡೆಲ್ಲ ಮಾತಾಡಿ ನಾನು ಅವರು ಸಿನಿಮಾ ಮಾಡಬೇಕಾಗಿತ್ತು. ಆಸ್ಪೋಟ ಆಲ್ಮೋಸ್ಟ್ ಅಲ್ಲೆಲ್ಲ ಆಗೋಗಿತ್ತು. ಅದಕ್ಕೆ ಬೇರೆಯವ್ರಿಗೆ ಡೇಟ್ ಇದ್ದಿದ್ದರಿಂದ ಆ ಡೇಟ್ ನನಗೆ ತಳ್ಳಿ ಅದು ಹಂಗೆ ಪೋಸ್ಟ್ಪೋನ್ ಆಗೋಯ್ತು. ಬಟ್ ಅವರ ರಿಲೇಷನ್ಶಿಪ್ ಅಷ್ಟೇ. ಅವ್ರಿಗೆ ತುಂಬ ಇಷ್ಟ ನಮ್ಮ ಸಿನಿಮಾ ಮಾಡಬೇಕು ಅಂತ. ಅದು ನಮಗೆ ಅಂತೂ ಅವ್ರನ್ನೇ ಹಾಕ್ಕೊಂಡು ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಕಾರ್ತಿಕೇಯನ್ CBI ಡೈರೆಕ್ಟರ್ ಕಾರ್ತಿಕೇಯನ್ ಕ್ಯಾರೆಕ್ಟರ್ಗೆ ಅವ್ರನ್ನೇ ಹಾಕ್ಕೊಂಡು ಮಾಡಬೇಕು ಅಂತ ತುಂಬ ದಿವಸ ಈಗಲೂ ಕಾಯ್ತಾನೆ ಇದ್ದೆ. ಅಷ್ಟರೊಳಗೆ ಈ ದುರಂತಗಳೆಲ್ಲ ಆಗೋಯ್ತು. ಈಗ ಏನು ಮಾಡೋದು? ಬಟ್ 100% ಅವರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.